ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗಲ್ಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅಣ್ಣ ತಂಗಿ ಸಂಬಂಧ ಅದಕ್ಕೆ ಬಂದರೆ ಗೋವಿಂದ. ಅಂದರೆ ಅದಕ್ಕೆ ಬಂದ ತಕ್ಷಣ ಅಣ್ಣ ನಮ್ಮ ಪ್ರೀತಿನ ಮರೆತು ಬಿಡ್ತಾನೆ ಅನ್ನೋದು. ಯಾಕಂದರೆ ನಮ್ಮ ಮನೇಲಿ ಇರುವಂಥ ಹೆಣ್ಮಕ್ಳಿಂದನೇ ತಪ್ಪಿಟ್ಕೊಂಡು ಹೊರಗಡೆಯಿಂದ ಬಂದಿರುವಂಥ ಹೆಣ್ಮಕ್ಳ ಬಗ್ಗೆ ದೂಷಣೆ ಮಾಡೋದು ತುಂಬಾ ತಪ್ಪು ಅಂತ ಹೇಳ್ತೀನಿ. ಯಾಕೆಂದರೆ ಅದಕ್ಕೆ ನಾದ್ನಿ ಅಂತ ಅಂದರೆ ಒಂದು ಮನೆಗೆ ಅತ್ತಿಗೆ ಆಗಿ ಬಂದಿದ್ದವಳಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಮನೆ ಹಿರಿಯ ಸೊಸೆ ಅಂದರೆ ಅವಳಿಗೆ ಅವಳದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿರ್ತದೆ. ಯಾಕಂದರೆ ತಾಯಿ ಸತ್ತ ಮೇಲೆ ನೆಕ್ಸ್ಟು ಆ ಸ್ಥಾನಕ್ಕಿರೋಳೆ ಅತ್ತಿಗೆ. ಯಾಕಂದರೆ ಅತ್ತಿಗೆ ಅನ್ನೋದು ಅಂಥ ಪವಿತ್ರವಾದ ಸ್ಥಾನ. ಅಪ್ಪ ಅಮ್ಮ ಹೋದ್ಮೇಲೆ ಅಣ್ಣ ಅತ್ತಿಗೆನೇ ನಮಗೆ ಆಧಾರ ಸ್ತಂಭ. ನಾವು ತವ್ರ ಮನೆ ಉಳಿಬೇಕು, ನಾವು ಅಲ್ಲಿಗೆ ಹೋಗಬೇಕು ಅಂದರೆ ನಮಗೆ ಬೇಕಾಗಿರೋದು ಮುಂದಕ್ಕೆ ಹೆಜ್ಜೆನೇ ಅಣ್ಣ ಅತ್ತಿಗೆ. ಯಾಕಂದರೆ ಅವರಿದ್ರೇ ಅಪ್ಪ ಅಮ್ಮನ ನೆಕ್ಸ್ಟ್ ಸ್ಥಾನ ಅವರೇ ಆಗಿರ್ತಾರೆ. ಕೆಲವು ಹೆಣ್ಮಕ್ಳು ಏನು ಅಂತಂತಂದರೆ ಅದಕ್ಕೆ ಅಂದರೆ ಅಣ್ಣ ತಂಗಿದಿರಿಗೆ ಎಲ್ಲ ಪ್ರೀತಿನೂ ಕೊಟ್ಟಿರ್ತಾನೆ. ಅಂದರೆ ಒಂದು ಚಿಕ್ಕ ವಯಸ್ಸಿನೂ ಅವ್ರಿಗೆ ಒಂದು ಪ್ರೀತಿ ಆಗಲಿ, ಅವ್ರಿಗೇನು ಸೌಕರ್ಯ ಬೇಕು ಪ್ರತಿಯೊಂದು ಮಾಡಿಕೊಟ್ಟಿರ್ತಾನೆ. ಪ್ರತಿಯೊಂದೂ ಅವನು ಏನು ಹೆಗಲಿರುತ್ತೆ ಅದನ್ನು ಎಲ್ಲನೂ ನಿಭಾಯಿಸ್ಕೊಂಡು ಒಂದು ಜವಾಬ್ದಾರಿತನವಾಗಿ ಮನೆಯ ಮಗಳು ಅಂದ್ಕೊಂಡು ಎಲ್ಲನೂ ಮಾಡಿರ್ತಾನೆ. ಯಾಕಂದರೆ ಅಣ್ಣನಿಗೆ ಮೊದಲನೇ ಮಗಳೇ ತಂಗಿ ಆಗಿರ್ತಾಳೆ. ಹಾಗಾಗಿ ಅದನ್ನೆಲ್ಲ ಜವಾಬ್ದಾರಿಗಳನ್ನು ಅವನು ವಹಿಸ್ಕೊಂಡು ಲಾಸ್ಟಿಗೆ ಒಂದು ಒಳ್ಳೆಯ ಸಂಬಂಧ ನೋಡಿ ಅವಳಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಆ ಮನೆಗೆ ಬೇರೆ ಮನೆಗೆ ಮದುವೆ ಮಾಡಿ ಕಳಿಸಿರ್ತಾರೆ. ಪ್ರತಿಯೊಂದು ಅವಳಿಗೆ ಏನು ಸೌಲಭ್ಯ ಬೇಕು ಮಾಡಿ ಒಂದು ಒಳ್ಳೆ ಮನೆತನ ನೋಡಿನೂ ಅವಳ ಜೀವನನ ಸೆಟ್ಲು ಮಾಡಿರ್ತಾನೆ. ನೆಕ್ಸ್ಟು ಅವನ ಲೈಫಿಗೆ ಒಂದು ಹುಡುಗಿ ಬರ್ತಾಳೆ. ಆ ಮನೆಗೆ ಅತ್ತಿಗೆ ಆಗಿರ್ತಾಳೆ. ಅತ್ತಿಗೆ ಆಗಿರುವಂಥ ಅತ್ತಿಗೆ ಮೇಲೆ ಬಂದ ತಕ್ಷಣ ಇನ್ನು ಅವಳು ಅಪ್ಪ ಅಮ್ಮನ ಅಣ್ಣ ತಮ್ಮಂದಿರನ್ನ ಎಲ್ಲರನ್ನೂ ಬಿಟ್ಟು ಬಂದು ಗಂಡನ ಸೇರಿರ್ತಾಳೆ. ಆ ಸ್ಥಾನನ ಈಗ ತಂಗಿ ಹೋದ ಮೇಲೆ ಆ ಸ್ಥಾನಕ್ಕೆ ಮನೆ ಮಗಳಾಗಿ ಬಂದಾಗ ಆ ಸ್ಥಾನ ಪ್ರತಿಯೊಂದು ಅವಳಿಗೆ ಅಧಿಕಾರ ಇರುತ್ತಲ್ವ. ಯಾಕಂದರೆ ಅಮ್ಮನ ಸ್ಥಾನನೇ ಅವಳಿಗೆ ಒಂದು ಚೆನ್ನಾಗಿ ನೋಡ್ಕೋಬೇಕು, ಅವಳಿಗೇನು ಒಂದು ಬೇಕು ಬೇಡ ಎಲ್ಲ ಗಂಡನೇ ತಾನೇ ಅವಳು ಕೇಳೋದು. ನಿಮಗೇನೆಲ್ಲ ಮಾಡಿ ಕಳಿಸಿರ್ತಾರಲ್ವ, ಹೆಚ್ಚಾಗಿ ಪ್ರೀತಿ ತೋರಿಸಿದ್ರೆ ತಪ್ಪು, ಅವಳಿಗೇನಾರು ಕೊಡಿಸಿದ್ರೆ ತಪ್ಪು, ಅವಳಿಗೇನಾದ್ರು ಒಂದು ಒಡವೆ ಕೊಡಿಸಿದ್ರೆ ತಪ್ಪು. ಅಣ್ಣ ನಮ್ಮನ್ನು ಮರೆತು ಬಿಟ್ಟ, ತಪ್ಪಲ್ಲೇನೋ. ನಮ್ಮ ಅತ್ತಿಗೆ ಬಂದ ತಕ್ಷಣ ನಮ್ಮ ಅಣ್ಣನ ಕಿವಿ ಹಿಂಡಿದ್ದಾಳೆ, ನಮ್ಮ ಅಣ್ಣಂಗೆ ಅದು ಇದು ಅಂತ ಹೇಳ್ಕೊಟ್ಟಿದ್ದಾಳೆ. ಅದಕ್ಕೆ ನಮ್ಮ ಅಣ್ಣ ನಮಗೆ ಪ್ರೀತಿ ತೋರಿಸ್ತಾ ಇಲ್ಲ. ಅಣ್ಣ ನಮ್ಮನ್ನು ಮರೆತು ಬಿಟ್ಟಿದ್ದಾನೆ, ಇವಾಗ ನಮಗೇನೋ ಕೊಡಿಸ್ತಾ ಇಲ್ಲ. ಎಲ್ಲ ತಪ್ಪು ಬರೋದೇನಂತ ಅತ್ತಿಗೆ ಅಂದರೆ ಬೇರೆ ಮನೆಯಿಂದ ಬಂದಂಥ ಹೆಣ್ಣು. ನಾನು ಹೇಳೋದು ನಾದ್ನಿದಿರಿಗೆ, ನೀವು ಇನ್ನೊಂದು ಮನೆಗೆ ಹಿರಿ ಸೊಸೆಯಾಗೆ ಹೋಗಿರ್ತೀರಲ್ವ, ಆ ಮನೇಲಿ ನಿಮ್ಮ ನಾದ್ನೀರು ನಿಮ್ಗೆ ಅದೇ ಮಾತು ತಾನೇ ಹೇಳೋದು, ನಮ್ಮ ಅಣ್ಣ ಅದಕ್ಕೆ ಕೈಗೊಂಬೆ ಆಗಿದ್ದಾನೆ ಅಂತ. ಇಲ್ಲಿ ಮೂರೇ ಬರೋದು. ಒಂದು ಈ ಕಡೆಯಿಂದ ಬಂದಿರೋ ಅತ್ತಿಗೆ, ಇನ್ನೊಂದು ನೀವು ಈ ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ ಅತ್ತಿಗೆ ಸ್ಥಾನದಲ್ಲಿ ಇರ್ತೀರ. ಆ ಮನೇಲಿ ನಿಮಗೆ ನಾದ್ನಿ ಆಗಿರ್ತಾರೆ. ನೀವು ಹೇಳೋ ಮಾತೆ ಅವಳು ನಿಮಗೆ ಹೇಳ್ತಾಳೆ ಅಲ್ವಾ. ಅತ್ತಿಗೆ ಅಂದರೆ ತಾಯಿ ಥರ ನೋಡಿ, ಸ್ನೇಹಿತೆ ಥರ ನೋಡಿ. ಏನಕ್ಕೆ ಆ ಸ್ಥಾನನ ಅವಳು ತುಂಬಲ್ಲ ಅತ್ತಿಗೆ ಆದವಳು. ನನ್ನ ನಾದ್ನಿ ನನ್ನ ಅತ್ತಿಗೆ ಥರ, ನನ್ನ ಮಗಳ ಥರ ಅಂತ ಆ ಸ್ಥಾನನ ಅವರು ತುಂಬ್ತಾರೆ ಅಲ್ವಾ. ನೀವು ಬಂದ ತಕ್ಷಣ ಅಣ್ಣ ಏನೋ ಅವಳಿಗೆ ಒಂದು ಮೊಳ ಹೂವು ತಂದು ಕೊಟ್ಟರು ತಪ್ಪು, ಒಂದು ಸೀರೆ ಕೊಡಿಸಿದ್ರೆ ತಪ್ಪು, ಒಂದು ಒಡವೆ ಕೊಡಿಸಿದ್ರೆ ತಪ್ಪು, ಅವಳ ಜೊತೆ ಖುಷಿಯಾಗಿ ಮಾತಾಡಿದ್ರೆ ತಪ್ಪು, ಒಂದು ಹೊರಗಡೆ ಸುತ್ತಾಡೋಕೆ ಹೋದರೆ ತಪ್ಪು, ಅವಳಿಗೇನಾದರೂ ಒಂದು ಬೇಕು ಬೇಡ ಅಂತ ಒಂದು ತಿನ್ನೋಕೆ ತಂದು ಕೊಟ್ಟರೆ ತಪ್ಪು. ಎಲ್ಲನೂ ತಪ್ಪು ಥರ ಅಂತ ನೋಡ್ತಿರಲ್ಲ. ನಿಮಗೆ ಒಳ್ಳೆಯದು ಕೆಟ್ಟದೆಲ್ಲ ನೋಡಿ ಕೊಟ್ಟ ಮೇಲೆ ಅವನಿಗೂ ಅವನದೇ ಆದಂಥ ಖುಷಿಗಳಿರ್ತಾವಲ್ವ. ತಂಗಿ ಸ್ಥಾನನ ಯಾರೂ ತುಂಬೋಕ್ಕಾಗಲ್ಲ, ಹಾಗೆ ಹೆಂಡತಿ ಸ್ಥಾನನೂ ಯಾರೂ ತುಂಬೋಕ್ಕಾಗಲ್ಲ. ಮನೆ ಮಗಳು ಒಂದು ಕಡೆ ಆದರೆ ಹೊರಗಡೆಯಿಂದ ಬಂದಿರುವಂಥ ಹೆಂಡ್ತಿನೂ ಒಂದು ಗೌರವ ಅನ್ನೋದೈತೆ. ಯಾಕಂದರೆ ನೀವು ಇನ್ನೊಂದು ಮನೆ ಬೆಳಗಕ್ಕೆ ಹೋಗ್ತೀರಾ, ನಿಮ್ಮ ಮನೆ ಬೆಳಗಕ್ಕೆ ಬರೋದು ಆ ಅತ್ತಿಗೆನೇ ಅಲ್ವಾ. ಅವಳ ಮೇಲೆ ಏನಕ್ಕೆ ಜಿಡ್ಡಾಡ್ತೀರಾ? ನಾನು ಎಕ್ಸಾಂಪಲ್ ಒಂದು ಕೊಡ್ತೀನಿ, ನಮ್ಮ ಮನೆಯಲ್ಲೇ ನಡೆದಿರುವಂಥದ್ದು. ನಮ್ಮಮ್ಮನ ತಾಯಿ ಮತ್ತು ಅವರ ಅಣ್ಣನ ಹೆಂಡ್ತಿ, ನೀವು ನಂಬ್ತೀರಾ ಅಂದರೆ ನನ್ನ ಲೈಫಲ್ಲಿ ಇವತ್ತವರೆಗೂ ಅದನ್ನೇ ನಾನು 100 ಜನಕ್ಕೆ ಉದಾಹರಣೆ ಕೊಡ್ತೀನಿ. ಆದರೆ ನಮ್ಮಮ್ಮನ ತಾಯಿನ, ಅವರು ಮತ್ತು ಅವ್ರ ಅತ್ತಿಗೆ ಒಟ್ಟು 40 ವರ್ಷ ಸಂಸಾರ ನಮ್ಮ ಅಜ್ಜಿದು. ಒಂದು ದಿನಕ್ಕಾದ್ರೂ ಒಂದೇ ಒಂದು ದಿನಕ್ಕಾದ್ರೂ ನಮ್ಮ ಅಜ್ಜಿ ಹೆಸರು ಕಮಲಾ, ಇನ್ನೊಬ್ಬರ ಅಜ್ಜಿ ಹೆಸರು ಪಾರ್ವತಿ ಅಂತ, ಅವರಿಬ್ಬರು ಜಗಳ ಆಡಿದ್ದು ಒಂದು ದಿನಕ್ಕೂ ನೋಡಿಲ್ಲ. ಒಂದು ದಿನಕ್ಕಾದರೂ ಏನೇ ಮಾಡಿದ್ರು ಮನೇಲಿ ನಮ್ಮ ಅಜ್ಜಿ ಕುಶಾಲನಗರ, ನಮ್ಮ ಅಜ್ಜಿದು ಅಂತ ಅವ್ರ ಮನೆ ಅರ್ಕಲ್ಗೋಡು. ಅಲ್ಲಿಂದ ಅವ್ರಿಗೆ ಒಂದು ಹಸು ಕರು ಹಾಕಿದ್ರೂ ಒಂದು ಹುಚ್ಚೆಳ್ಳು ಚಟ್ನಿ ಪುಡಿಯಿಂದನೂ ಪಾರ್ಸಲ್ ಫಸ್ಟು ತೊಗೊಂಡೋಗಿ ನನ್ನ ನಾದ್ನಿ ಕೊಟ್ಟು ಬನ್ನಿ. ಹಸು ಕರು ಹಾಕಿದ ತಕ್ಷಣ ಫಸ್ಟ್ ಗಿಣ್ಣಾಲು ನಮ್ಮ ಮನೆಗೆ ಬರ್ತಿತ್ತು. ಅರ್ಕಲ್ಗೋಡು ಕುಶಾಲನಗರ.
ಅಲ್ಲಿಗೆ ಬರ್ತಿತ್ತು. ಅಣ್ಣನಾದ್ರು ಸರಿ, ಅತ್ತಿಗೆ ಆದರೂ ಸರಿ, ಯಾರು ಬಂದು ನೋಡ್ಕೊಂಡು ಹೋಗ್ತಿದ್ರು. ಅವ್ರು ಯಾವತ್ತೂ ಜಗಳ ಆಡಿದ್ದು ಗೊತ್ತೇ ಇಲ್ಲ. ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ಅಜ್ಜಿ ಇದ್ದಾರಲ್ಲ, ಅಜ್ಜಿ ತಾಯಿನೂ ಅವರ ಸೊಸೆನೂ ಒಂದಿನ ಜಗಳ ಆಡಿದ್ದು ನೋಡಿಲ್ಲ. ಅಷ್ಟು ಚೆನ್ನಾಗಿ ಬಾಂಡಿಂಗ್ ಇತ್ತು. ಮತ್ತು ನಮ್ಮಮ್ಮ ಮತ್ತು ಅವರ ಅತ್ತೆ ಒಂದು ದಿನಕ್ಕಾದ್ರೂ ಜಗಳ ಆಡಿದ್ದು ಗೊತ್ತಿಲ್ಲ. ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. ಹಂಗಾಗಿ ನಮ್ಮನೆ ಜವಾಬ್ದಾರಿಯನ್ನು ನಮ್ಮ ಅಜ್ಜಿ ಹೊತ್ಕೊಂಡು ನಮ್ಮಮ್ಮ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಿಲ್ಲ. ಒಂದು ಬೆಂಕಿ ಪಟ್ಟಣ ತರೋಕ್ಕೂ ಒಬ್ಬರು ಮನೆಗೆ ಹೋಗ್ತಿದ್ದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ನೋಡ್ಕೋತಿದ್ರು ಸೊಸೆನ. ಅದಕ್ಕೆ ನಾದಿರ ಮಧ್ಯೆ ಒಂದು ಸ್ನೇಹ, ಸಂಬಂಧ, ಬಾಂಧವ್ಯ ಅನ್ನೋದಿರ್ಬೇಕು. ಆ ಥರ ಅಟ್ಯಾಚ್ಮೆಂಟ್ ಇತ್ತು ನಮ್ಮ ಅಜ್ಜಿದು ಮತ್ತು ಅವ್ರ ಅತ್ತಿಗೆದು. ನಮ್ಮ ಅಜ್ಜಿ ಸಾಯಬೇಕಾದ್ರೆ ಅವರ ಮನೆಗೆ ಹೋಗೇ ಪ್ರಾಣ ಬಿಟ್ಟಿದ್ದು. ನನ್ನ ಅಣ್ಣನ ಮನೇಲೇ ಪ್ರಾಣ ಬಿಡ್ತೀನಿ ಅಂದರೆ ಎಷ್ಟು ಒಂದು ಪ್ರೀತಿ ಇದೆ ನೋಡಿ ಅಣ್ಣ ಅತ್ತಿಗೆ ಮೇಲೆ ಅಂತ. ಅವ್ರ ಕೈಲಿ ನೀರು ಬಿಡಿಸ್ಕೊಂಡ್ರೆ ಪ್ರಾಣ ಬಿಟ್ಟರು. ಲಾಸ್ಟಿಗೆ ಏನಾಯ್ತು ಗೊತ್ತಾ, ಅವರು ಸತ್ತಬೇಕಾದ್ರೆ ತಂಗಿನ ಎಲ್ಲಿ ಮಣ್ಣು ಮಾಡಿದ್ರು ಅದರ ಪಕ್ಕದಲ್ಲೇ ಅಣ್ಣನ ಮಣ್ಣು ಮಾಡಿದ್ರು. ಅಂದರೆ ಅವ್ರ ಅಣ್ಣ ತಂಗಿ ಬಾಂಧವ್ಯ ಅಷ್ಟು ಚೆಂದ ಇತ್ತು. ಸಾಯಬೇಕಾದ್ರೂ ಪಕ್ಕದಲ್ಲೇ ಮಲಗಿದ್ದಾರೆ. ಇವತ್ತು ನಾವು ಊರಿಗೆ ಹೋದರೆ ಇಲ್ಲಿ ಫಸ್ಟು ತಂಗಿ, ನೆಕ್ಸ್ಟು ಅಣ್ಣ, ಈ ಥರ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಬೆಳಗುವಂಥ ಬರುವಂಥ ಹೆಣ್ಣು ಕಿವಿ ಚುಚ್ಚೋದಂತಲ್ಲ, ನಿಮ್ಮಲ್ಲಿ ಇರಬೇಕು. ಅವಳು ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಯಾರಿಗೆ ಮಾಡ್ತಾಯಿದ್ದಾಳೆ, ನನ್ನ ಅತ್ತಿಗೆಗೆ ತಾನೇ ಮಾಡ್ತಾ ಇರೋದು. ನಮಗೇನು ಬೇಕು ಮಾಡಿದ್ದಾನೆ, ನಿಮ್ಗೇನು ಬೇಕು ಕೇಳಿ, ಅಣ್ಣ ನಂಗೆ ಇದು ಕೊಡಿಸು ಅಂತ. ಅವ್ನು ಕೊಡಿಸ್ದೇ ಇದ್ದಾಗ ಅವ್ನ ಸಮಸ್ಯೆ ಏನಿರುತ್ತೆ ಅನ್ನೋದು ನೋಡಿ. ಯಾಕಂದರೆ ಅವ್ನು ಹೆಂಡ್ತಿನೂ ನೋಡ್ಕೋಬೇಕು. ಅವ್ನಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಿರುತ್ತೆ. ಹೆಂಡ್ತಿ, ಮಕ್ಕಳು, ಅಪ್ಪ ಅಮ್ಮ, ಆಮೇಲೆ ನಿಮ್ಮನ್ನು ಹಬ್ಬ ಹರಿದಿನಕ್ಕೆ ಕರೆದು ಕಳಿಸೋದು. ನಿಮಗೇನು ಬೇಕು, ವರ್ಷಕ್ಕೆ 28 ಹಬ್ಬ ಬರುತ್ತೆ. ಹಬ್ಬಕ್ಕೆಲ್ಲ ನಿಮಗೆ ಬಟ್ಟೆ ತರಬೇಕು, ನಿಮ್ಮನ್ನ ಕರಿಬೇಕು. ಅವ್ನಿಗೂ ಅವನದೇ ಆದಂಥ ಒಂದು ಏನು, ನಮ್ಮ ಹುಟ್ಟುತ್ತಾನೆ ಶ್ರೀಮಂತರಾಗಿರ್ತೀವ ಅಲ್ವಾ. ನೀವು ಯಾವ ಥರ ನಡ್ಕೋತೀರೋ ಬಂದ ಅತ್ತಿಗೆನೂ ಅದೇ ಥರ ನಡ್ಕೋತಾಳೆ. ನೆಮ್ಮದಿಲ್ಲ ಅಂದಮೇಲೆ ನಡೀರಿ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಅವರು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ. ಅಪ್ಪ ಅಮ್ಮ ಬೀದಿ ಪಾಲಾಗ್ತಾರೆ. ನೀವು ಅಪ್ಪ ಅಮ್ಮನ ನೋಡ್ಕೋತಾ ಇರ್ತೀರ. ನೀವು ಹೋದ ತಕ್ಷಣ ನಿಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕಾದ್ರೆ ಬರೋ ಅತ್ತಿಗೆನೇ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸುಮ್ಮನೆ ಇಲ್ಲ ತಪ್ಪುಗಳನ್ನ ಅತ್ತಿಗೆ ಆದಂಥ ವ್ಯಕ್ತಿ ಮೇಲೆ ಇದು ಮಾಡ್ಕೊಬಿಡಿ. ಯಾಕಂದರೆ ನೀವು ಒಂದು ಮನೆ ಬೆಳಗ್ತಾ ಇರ್ತೀರ, ನಿಮಗೂ ನಿಮ್ಮದೇ ಆದಂಥ ಜವಾಬ್ದಾರಿ. ಆದರೆ ನಿಮ್ಮ ಮನೆದೇ ನೋಡ್ಕೊಳ್ಳಿ. ನಿಮ್ಮ ಅತ್ತಿಗೆ ಬಂದು ನಿಮ್ಮ ಒಂದು ಸಂಸಾರದೊಳಗೆ ಬಂದು ಅವರಿಬ್ಬರ ಮಧ್ಯೆ ತಂದಿಕ್ಕೋದು, ಅತ್ತೆ ಸೊಸೆ ಮಧ್ಯೆ ತಂದಿಕ್ಕೋದು, ಅಣ್ಣ ಅತ್ತಿಗೆ ಮಧ್ಯೆ ತಂದಿಕ್ಕೋದು, ನಿನ್ನ ಹೆಂಡ್ತಿ ಹಂಗಂದ್ಲು ಅಂತ ತಮಾಷೆ ಮಾಡೋದನ್ನು ಒಂದು ದೊಡ್ಡ ಸೀರಿಯಸ್ ಆಗಿ ಮಾಡ್ತೀರಾ. ಒಟ್ಟಲ್ಲಿ ನೀವೇನು ಬೇಕಂತ ನಮ್ಮ ತವ್ರ ಮನೆ ಬೆಳಗ್ತಾ ಇದ್ದಾಳೆ ನಮ್ಮ ಅತ್ತಿಗೆ ಅಂತ ಖುಷಿ ಪಡಿ. ಯಾಕಂದರೆ ನಿಮ್ಮ ವಂಶ ಬೆಳಿಬೇಕು ಅಂದರೆ ನಿಮ್ಮ ಅತ್ತಿಗೆಯಿಂದನೇ. ಅವಳೇ ನಿಮ್ಮ ತಂದೆ ತಾಯಿ ಹೋದ್ಮೇಲೆ ನಿಮ್ಮನ್ನು ಕರೆಯೋದು, ನಿಮ್ಮನ್ನು ಪ್ರತಿಯೊಂದು ಬಾವಿಸೋದು. ನಿಮ್ಮ ಬಾಣ್ತನ ಆಗಿರಲಿ, ಇಲ್ಲ ನಿಮ್ಮನ್ನು ಹಬ್ಬ ಹರಿದಿನ ಕರೀಲೇ ಹೋಗಲಿ. ಈಗ ನೋಡಿ, ನಮಗೆ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮಮ್ಮ ಒಬ್ಬರೇ ಮಗಳು, ನಾನು ಒಬ್ಬಳೇ. ನಮಗೆ ಯಾರು ಕರೆಯೋರು ಇಲ್ಲ, ಕಳಿಸೋರು ಇಲ್ಲ. ನಮ್ಗೆ ಹಿಂದೆ ಮುಂದೆ ಅಂತೂ ಯಾರೂ ಇಲ್ಲ. ನಮಗೆ ನಾವೇ ಅನ್ನಿಸ್ಬಿಡ್ತೀವಿ, ನಮ್ಮ ಅಪ್ಪನ ಮನೇಲಿ ನಮ್ಮ ಅಣ್ಣನ ಹೆಂಡ್ತಿನೋ ತಮ್ಮನ ಹೆಂಡ್ತಿನೋ ಒಂದು ದೊಡ್ಡ ಫ್ಯಾಮಿಲಿ ಇರಬಾರ್ದಾ ಅಂತ ಅನ್ನಿಸ್ತದೆ. ಹಾಗಾಗಿ ನಾನು ಹೇಳೋದು ಏನಂದರೆ, ಬರುವಂಥ ಅತ್ತಿಗೆನ ನೀವು ಎಷ್ಟು ಪ್ರೀತಿಯಿಂದ ನೋಡ್ತೀರೋ ಅವಳು ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತಾಳೆ. ಅವ್ರ ಸಂಸಾರ ಅವ್ರು ಚೆನ್ನಾಗಿರಲಿ ಅಂತ ಬಿಡಿ, ನಿಮ್ಮ ಸಂಸಾರನೂ ಚೆನ್ನಾಗಿರುತ್ತೆ ಅಲ್ವಾ. ನೀವು 4 ದಿನ ಹೋಗಿ ಮಕ್ಕಳನ್ನ ಕರ್ಕೊಂಡು, ಈಗ ರಜಾ ಬಂತು ಅಂತ ಈಗ ನಾವು ಎಲ್ಲೂ ಹೋಗೋಂಗಿಲ್ಲ ನೋಡಿ. ಈಗ ನಮ್ಮದೇ ಎಕ್ಸಾಂಪಲ್ ಕೊಡ್ಕೋದೆ, ರಜಾ ಬಂತ ನಾವು ಎಲ್ಲೂ ಹೋಗೋಂಗಿಲ್ಲ, ಮನೆ ಆಯಿತು ನಾವಾಯಿತು ಇಷ್ಟೇ. ಒಂದೊಂದ್ಸಲ ಬೇಜಾರಾಗುತ್ತೆ, ನಮಗೂ ಫ್ಯಾಮಿಲಿ ಇರಬಾರ್ದು ಅಂತ. ಅವ್ರ ಮನೇಲಿ ನಿಮ್ಮವರು ತಮ್ಮವರು ಇದ್ದಾಗ ಹೋಗಿ 4 ದಿನ ಇರಬೇಕು ಅಂದರೆ ನಿಮ್ಮಲ್ಲಿರಬೇಕು. ನಾನೊಂದು ತೀರ ನೀನೊಂದು ತೀರ ಅಂತ ಜಗಳ ಆಡಿಕೊಂಡು, ಅಣ್ಣನ ಮೇಲೆ ಜಿಡ್ಡಾಡಿಕೊಂಡು, ಅತ್ತಿಗೆ ಮೇಲೆ ಜಿಡ್ಡಾಡಿಕೊಂಡು, ಫ್ಯಾಮಿಲಿ ಮೇಲೆ ಜಿಡ್ಡಾಡಿಕೊಂಡು, ತಂದೆ ತಾಯಿ ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಬರೋರೇ ಅಣ್ಣ ಅತ್ತಿಗೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ನೀವು ಹೋಗಿ ನಮ್ಮ ಅಪ್ಪನ ಮನೇಲೆ 4 ದಿನ ಇದ್ಬಿಟ್ಟು ಬರ್ಬೋದು ನಾನು ನನ್ನ ಮಕ್ಕಳು ಕರ್ಕೊಂಡು ಅಂತ. ಅತ್ತಿಗೆ ಅಣ್ಣ ಚೆನ್ನಾಗಿದ್ರೆ ತಾನೇ ನಿಮಗೂ ಒಂದು ಕಷ್ಟ ಸುಖಕ್ಕೆ ಅಂತ ಹೆಗಲಾಗೋದು. ಬಂದ ಅತ್ತಿಗೆದಿರಲ್ಲಿ ಎಲ್ಲೋ ಒಬ್ಬೊಬ್ರು ಕೆಟ್ಟವ್ರು ಇರ್ತಾರೆ. ಅಂದರೆ ಅದಕ್ಕೆ ನಾದಿನೆಲ್ಲ ಸಹಿಸೋದಿಲ್ಲ, ಎಲ್ಲೋ ನಿಜ ಇರ್ತಾರೆ, ಇಲ್ಲ ಅಂತಾರೆ. ಎಲ್ಲರೂ ಒಂದೇ ಥರನ ಮಾಡಬೇಡಿ. ನೀವು ಪ್ರೀತಿ ಕೊಟ್ಟರೆ ಅವರು ಪ್ರೀತಿ ಕೊಡ್ತಾರೆ. ಎಲ್ಲೋ ಒಬ್ಬೊಬ್ರು ಇರ್ತಾರೆ, ಒಂಟಿಯಾಗಿರಬೇಕು, ನಮ್ಗೆ ಯಾರೂ ಇರಬಾರ್ದು, ನಾವು ಒಬ್ಬೊಬ್ಬರೇ ಇರಬೇಕು ಅನ್ನೋದು ತುಂಬ ಜನದಲ್ಲಿ ಐತೆ. ಅಂದರೆ 100ಕ್ಕೆ 10% ಹೆಣ್ಮಕ್ಳಲ್ಲಿ ಆ ಬುದ್ಧಿ ಐತೆ. ಏನು ಮಾಡೋದು, ಹಾಗೆ ಬಂದಂಥ ಹೆಣ್ಮಕ್ಳನ್ನ ದೂರ ಮಾಡಬೇಡಿ. ಪ್ರೀತಿಯಿಂದ ಭಾವಿಸಿ, ಸ್ನೇಹಿತೆಯಿಂದ ಕಾಣಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾಕಂದರೆ ತವ್ರ ಮನೆ ನಗ್ನಗ್ತಾ ಇದ್ದರೆ ನೀವು ಚೆನ್ನಾಗಿರ್ತೀರ, ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಅದೇ ಕೆಟ್ಟೋದ್ರೆ ನೀವು ಅಲ್ಲಿ ಕೊರಗ್ತೀರಾ,
ನಿಮ್ಮ ಮಕ್ಕಳು ಕೊರಗ್ತಾರೆ, ನಿಮ್ಮ ಮನೇಲೆಲ್ಲ ಕೊರಗುವಂಥ ಪರಿಸ್ಥಿತಿನ ತಂದಿಟ್ಕೋಬೇಡಿ.